ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡ್ರಿ, ನಾನು ಆರೋಗ್ಯಕ್ಕೆ ಹೆಲ್ದಿಯಾಗಿರ್ತಕ್ಕಂಥ ಶೇಂಗಾ ಪರೋಟ ಮಾಡೋದನ್ನು ತೋರಿಸ್ತೀನಿ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಪರೋಟ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡ್ರಿ, ಒಳಗೆ ಎಷ್ಟು ಫಳ್ಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಪರೋಟನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಮ್ಮೆ ಮಾಡಿ ತಿಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೋಡಿ: ಮಸಾಲೆ ಖಾರು, ಗರಂ ಮಸಾಲ, ಅದರೊಳಗೆ ಸಣ್ಣ ಜೀರಿಗೆ, ದಪ್ಪ ಜೀರಿಗೆ ಹಾಕಬೇಕು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶೇಂಗಾ ಪರೋಟ ಅಂತ ಹೇಳಿದ್ದೀನಲ್ಲ, ಇದನ್ನು ಶೇಂಗಾ ಹಿಂಡಿ ಹೂರ್ಣ ಮಾಡಿಟ್ಕೊಂಡಿದ್ದೀನಿ. ಇದರೊಳಗೆ ಕೊತ್ತಂಬರಿ, ಕರಿಬೇವು, ಆಮೇಲೆ ಬೆಲ್ಲ, ಸ್ವಲ್ಪ ಇಂಗು ಎಲ್ಲವನ್ನು ಹಾಕಿ ಹಿಂಡಿ ಮಾಡ್ತೀವಲ್ಲ ಆ ಥರ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಶೇಂಗಾ, ಆಮೇಲೆ ಎಳ್ಳು, ಆಮೇಲೆ ಎಣ್ಣೆ, ಇಷ್ಟು. ಇದು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ನೋಡಿ, ನಾವು ಗೋಧಿ ಹಿಟ್ಟನ್ನು ನಾದಿರ್ತೀವಲ್ರಿ, ಇದು ಗೋಧಿ ಹಿಟ್ಟಿಲೆ ಚಪಾತಿ ಮಾಡ್ಬೇಕಂತ ಹೇಳಿ ನಾದಿರ್ತೀವಿ. ಈ ಥರ ಒಂದು ಉಳ್ಳೆಯನ್ನು ತೊಗೊಂಡು ಈ ಥರ ಚಪಾತಿ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಲಟ್ಟಿಸ್ಕೊಂಡ್ಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಖಾರ, ಆಮೇಲೆ ಸ್ವಲ್ಪ ಎಳ್ಳು, ಆಮೇಲೆ ಮಾಡಿಟ್ಟಿರ್ಕೊಂಡಿರ್ತಕ್ಕಂಥ ಕೊತ್ತಂಬರಿ, ಆಮೇಲೆ ಹೂರ್ಣ ಮಾಡಿಟ್ಕೊಂಡಿರ್ತೀವಲ್ರಿ ಅದನ್ನು ಹೂರ್ಣವನ್ನು ಹಾಕ್ಬೇಕು ಮೇಲ್ಗಡೆ. ಆಮೇಲೆ ಗರಂ ಮಸಾಲ ಎಲ್ಲವನ್ನು ಹಾಕಿ ಈ ಥರ ಎಣ್ಣೆ ಹಾಕ್ಬೇಕು. ನೋಡ್ರಿ, ಎಲ್ಲವನ್ನು ಹಾಕಿ ಈ ಥರ ಚಪಾತಿಗೆ ಫುಲ್ ಎಲ್ಲ ಹಚ್ಬೇಕ್ರಿ. ಈ ಥರ ಹಚ್ಚಿದಾದ್ಮೇಲೆ ಇದನ್ನು ನೋಡಿ ಈ ಥರ ಹಚ್ಚಿ ಈ ಥರ ರೋಲ್ ಮಾಡ್ಬೇಕು. ನೋಡ್ರಿ, ಈ ಥರ ರೋಲ್ ಮಾಡಿದ ನಂತರ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಈ ಥರ ಟೇಸ್ಟಿಯಾಗಿ ಮಸಾಲೆ ಎಲ್ಲ ಪದಾರ್ಥಗಳನ್ನ ಹುಡುಗರು ತಿನ್ನೋಲ್ಲ. ಈ ಥರ ಪೇಸ್ಟ್ ಒಳಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಳಗೆ ಹಾಕಿ ನಾವು ಮಾಡಿದ್ರೆ ಮಕ್ಕಳು ತಿಂತಾರೆ, ಟೇಸ್ಟಿನೂ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಮನೆಯಲ್ಲಿ ಆದಷ್ಟು ಯಾವುದೇ ಪದಾರ್ಥವನ್ನು ಮನೆಯಲ್ಲೇ ತಿನ್ನಿ, ಒಳ್ಳೆಯದು ಆರೋಗ್ಯಕ್ಕೆ. ನೋಡ್ರಿ, ಈ ಥರ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ನೋಡ್ರಿ ಕಲರ್ ಮಸ್ತಾಗಿ ಬಂದಿದೆ. ಬಾಯಿಗೆ ನೀರು ಬರ್ತಾ ಇದೆ ನೋಡ್ರಿ. ತಿನ್ನಕ್ಕೆ ಬೆಳಗಿನ ತಿಂಡಿಗೆ ಮಾಡ್ತಾ ಇದ್ದೀನಿ. ಮಕ್ಕಳು ಸ್ಕೂಲಿಗೆ ಕಟ್ಕೊಂಡು ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಈ ಥರ ಎಣ್ಣೆ ಹಚ್ಚಿ ಮೇಲ್ಗಡೆ ಬೇಯಿಸ್ಬೇಕ್ರಿ. ತುಪ್ಪ ಇದ್ರೆ ತುಪ್ಪನೂ ಹಚ್ಬೋದು, ಬೆಣ್ಣೆ ಇದ್ರೆ ಬೆಣ್ಣೆ ಹಚ್ಬೋದು. ನಾನು ಈಗ ಎಣ್ಣೆ ಹಚ್ತಾ ಇದ್ದೀನಿ ರೀ. ಈಗ ಸ್ವಲ್ಪ ಕೋಲ್ಡ್ ಇದೆ ಅಲ್ರಿ, ಹಾಗಾಗಿ ನಾನು ತುಪ್ಪವನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಎಣ್ಣೆನೇ ಜಾಸ್ತಿ ಯೂಸ್ ಮಾಡ್ತೀನಿ ಎಣ್ಣೆನೂ. ಯಾಕಂದ್ರೆ ಥಂಡಿ ಕೋಲ್ಡ್ ಇರೋದ್ರಿಂದ ನೆಗಡಿ ಕೆಮ್ಮು ಬರುತ್ತೆ. ಹಾಗಾಗಿ ನಾನು ಜಾಸ್ತಿ ತುಪ್ಪ ಬೆಣ್ಣೆನೂ ಯೂಸ್ ಮಾಡ್ತಿಲ್ಲ. ಎಣ್ಣೆನೇ ಲಿಮಿಟಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಆರೋಗ್ಯಕ್ಕೆ ಹೆಲ್ದಿಯಾಗಿರ್ತಕ್ಕಂಥ ಎಳ್ಳು ತಿನ್ಬೇಕ್ರಿ. ಮೇಲ್ಗಡೆ ಎಳ್ಳು ಹುಡುಗರು ತಿನ್ನೋದಿಲ್ಲ. ತಿನ್ನೋದ್ರೆ ಈ ಥರ ಪರೋಟದಲ್ಲಿ ಜಾಸ್ತಿ ಹಾಕಿ ತಿಂದರೆ ಪರೋಟನೂ ಚೆನ್ನಾಗಿ ಟೇಸ್ಟಿ ಆಗುತ್ತೆ, ಹಾಗೆ ಮಕ್ಕಳು ಎಳ್ಳು ತಿಂದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ನೋಡ್ರಿ ಎಷ್ಟು ಎಳ್ಳು ಹಾಕಿದ್ದೀನಿ. ನೀವು ಜಾಸ್ತಿ ಎಳ್ಳುಗಳು ಯೂಸ್ ಮಾಡಿರಿ. ಮಕ್ಕಳಿಗೆ ಬೋನ್ಸ್ ಗಟ್ಟಿ ಆಗುತ್ತೆ, ಕ್ಯಾಲ್ಸಿಯಮ್ ಇರುತ್ತೆ, ಒಳ್ಳೆಯದು ಆರೋಗ್ಯಕ್ಕೆ ತುಂಬಾ. ದೊಡ್ಡವ್ರು ಹಿಡಿದು ಚಿಕ್ಕವ್ರ ತನಕ ಈ ಥರ ಮನೆಯಲ್ಲಿ ಗೋಧಿ ಹಿಟ್ಟಿನಿಂದ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿರುತ್ತೆ. ಚಪಾತಿ ತಿಂದು ತಿಂದು ಬೇಜಾರಾಗಿತ್ತಲ್ಲ, ಅದಕ್ಕೋಸ್ಕರ ಈ ಥರ ಟಿಫಿನ್ಗೆ ಮಕ್ಕಳಿಗೆ ಹಾಕಿದ್ರೆ ಟಿಫಿನ್ ಮಕ್ಕಳು ಎಲ್ಲ ಖಾಲಿ ಮಾಡ್ಕೊಂಬರ್ತಾರೆ. ನೀವು ಒಂದು ಸತಿ ಮಾಡಿರಿ, ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ನೋಡಿರಿ, ಕಲರ್ ಮಸ್ತ್ ಸಖತ್ತಾಗಿದೆ. ನೋಡಿ, ನೀವು ಒಂದು ಸತಿ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಬಾಯ್.